ಶೈನಿಯಾಗಿ ಕಲರ್ ಅಂತೂ ಹಬ್ಬ ಸೂಪರ್ ಆಗಿ ಬಂದಿದೆ. ಮ್ಯಾಂಗೋ ಜೆಲ್ಲಿ ಯಾವುದೇ ರೀತಿಯಾದ ಅಗಾರ್ ಅಗಾರ್ ಪೌಡರ್, ಜೆಲಾಟಿನ್, ಕಾರ್ನ್ ಫ್ಲೋರ್ ಏನು ಬೇಕಾಗಿಲ್ಲ. ಮಾವಿನ ಹಣ್ಣಿನ ರಸ, ಸ್ವಲ್ಪ ಸಕ್ಕರೆ ಇದ್ರೆ ಸಾಕು. ಈ ರೀತಿ ಸಾಫ್ಟ್ ಆಗಿರುವಂತ ಜೆಲ್ಲಿನ ನೀವು ಮಾಡ್ಕೊಳ್ಬಹುದು. ಒಂದು ಜೆಲ್ಲಿನ ತಿಂದ್ರೆ ಸಾಕು, ಮಾವಿನ ಹಣ್ಣನ್ನ ತಿಂದಷ್ಟೇ ಖುಷಿ ಆಗುತ್ತೆ. ಅಷ್ಟು ಫ್ಲೇವರ್ ಎನ್ಹಾನ್ಸ್ ಆಗಿ ಬರುತ್ತೆ. ಹಾಗೆ ಮಾಡೋದಂತೂ ಸಿಕ್ಕಾಪಟ್ಟೆ ಈಸಿ ಗೈಸ್. ಇಲ್ಲಿ ನೋಡಿ 1 ಕೆಜಿ ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ. ಯಾವುದೇ ಮಾವಿನ ಹಣ್ಣನ್ನ ತಗೊಳ್ಳಿ, ಅಲ್ಫಾನ್ಸೋ ಆಗಿರ್ಬೋದು, ಬೇರೆ ಯಾವುದೇ ಆಗಿರ್ಬೋದು. ಆದ್ರೆ ಸ್ವಲ್ಪ ಹುಳಿ ಆಗಿರೋ ಮಾವಿನ ಹಣ್ಣಿದ್ರೆ ಸಕ್ಕರೆನ ಜಾಸ್ತಿ ಹಾಕೊಳ್ಬೇಕಾಗತ್ತೆ ಅಷ್ಟೇ, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಸೊ ಮಾವಿನ ಹಣ್ಣನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಪಲ್ಪ್ನೆಲ್ಲ ನೀಟಾಗಿ ತೆಕ್ಕೊಂಡ್ಬಿಟ್ಟು ಈ ರೀತಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಡ್ತೀನಿ. ಎಷ್ಟು ಪಲ್ಪ್ನ ನಿಮ್ಗೆ ತೆಗಿಯೋಕ್ಕಾಗುತ್ತೋ ಅಷ್ಟು ಪಲ್ಪ್ನ ನೀಟಾಗಿ ತಕ್ಕೊಂಡ್ಬಿಡೋಣ. ವಾಟೆ ಮೇಲೆ ಎಲ್ಲ ಪಲ್ಪ್ನು ನೀಟಾಗಿ ತೆಗೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕಂಪ್ಲೀಟಾಗಿ ಪೇಸ್ಟ್ ಆಗಿರಬೇಕು. ಸೊ ಅಲ್ಲಿ ಇಲ್ಲಿ ಒಂದು ಕ್ಯೂಬ್ಸ್ ಏನಾದರೂ ಉಳಿದಿದ್ರು ಪರವಾಗಿಲ್ಲ. ಇವಾಗ ಸಾನ್ಗೆಗೆ ಹಾಕಿ ಸೋಸ್ಕೊಂಡು ಬಿಡ್ತೀವಲ್ವ, ಆವಾಗ ನೀಟಾಗಿರೋ ಪ್ಯೂರಿ ಸಿಕ್ಬಿಡುತ್ತೆ. ಆಮೇಲೆ ಇನ್ನೊಂದು ಏನಕ್ಕೆ ಈ ರೀತಿ ಸಾನ್ಗೆಗೆ ಹಾಕೊಳ್ಬೇಕು ಅಂದರೆ, ಮಾವಿನ ಹಣ್ಣಿನಲ್ಲಿ ನಾರಿನಂಶ ಇರುತ್ತೆ. ಒಂದೊಂದ್ರಲ್ಲಿ ಇರುತ್ತೆ, ಒಂದೊಂದ್ರಲ್ಲಿ ಕಡಿಮೆ ಇರುತ್ತೆ. ಬಟ್ ಅಕಸ್ಮಾತ್ ಏನಾದರೂ ಇದ್ದರೆ ಜಲ್ಲಿ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ. ನೋಡಿ ಇದರಲ್ಲಿ ಈ ರೀತಿ ಸ್ವಲ್ಪ ನಾರಿನಂಶ ಇದೆ. ಸೊ ಈ ರೀತಿ ಸಾನ್ಗೆಗೆ ಹಾಕಿ ಸೋಸ್ಕೊಂಡ್ಬಿಟ್ರೆ ನಮಗೆ ನೈಸ್ ಆ್ಯಂಡ್ ಸ್ಮೂತಿ ಆಗಿರುವಂಥ ಪ್ಯೂರಿ ಸಿಕ್ಬಿಡುತ್ತೆ. ಹಾಗಾಗಿ ಸೋಸ್ಕೊಳ್ಳೋದು ಬೆಟರ್. ಸೊ ಆಲ್ಮೋಸ್ಟ್ ನನಗೆ ಪ್ಯೂರಿ ಚೆನ್ನಾಗಿ ಬಂದಿದೆ. ಒಂದು ದೊಡ್ಡ ಬೌಲಷ್ಟು ಪ್ಯೂರಿ ಬಂದಿದೆ. ಇದನ್ನು ಒಂದು ಪ್ಯಾನ್ಗೆ ಹಾಕೊಂಡ್ಬಿಡ್ತೀನಿ. ಸೊ ಇದಕ್ಕೆ ನಾವು ಸಕ್ಕರೆನ ನೀವು ಮೇಜರ್ ಮಾಡಿ ತಗೊಳ್ಳೋ ಹಾಗಿದ್ರೆ ಒಂದು 300 to 350 ಗ್ರಾಮ್ನಷ್ಟು ಸಕ್ಕರೆನ ಹಾಕಬೇಕಾಗತ್ತೆ. ಇಲ್ಲ ಅಂದರೆ 2 ಬೌಲ್ನಷ್ಟು, ಮೀಡಿಯಂ ಸೈಜ್ ಬೌಲ್ ಇರುತ್ತಲ್ಲ ಅದರಿಂದ 2 ಬೌಲ್ ಸಕ್ಕರೆ ಸಾಕಾಗುತ್ತೆ. ನಾನು ಮೊದಲಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ಅರ್ಧ ನಿಂಬೆಹಣ್ಣಿನ ರಸನ ಹಾಕಿದ್ದೀನಿ. ಇವಾಗ ಇದಕ್ಕೆ ನಾನು 2 ಬೌಲ್ನಷ್ಟು ಸಕ್ಕರೆನ ಹಾಕ್ಕೊಂಡ್ಬಿಡ್ತೀನಿ. ಆವಾಗಲೇ ಹೇಳಿದ್ನಲ್ಲ, ಒಂದು 350 ಗ್ರಾಮ್ನಷ್ಟು ಸಕ್ಕರೆ ಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು, ಕರಗಿ ಕುದಿ ಬರಬೇಕು. ಸೊ ನೋಡಿ ಇವಾಗ ಕುದಿ ಕೂಡ ಬಂದಾಗಿದೆ. ಹಾಗೆ ಟೆಸ್ಟ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ಒಂದು ತಾರ್ ಬಂದರೆ ಸಾಕು. ಸೊ ಒಂದು ತಾರ್ ಬರ್ತಾ ಇದೆ ಅಲ್ವಾ. ಇವಾಗ ಇದನ್ನು ನಾವು ಒಂದು ಪ್ಲೇಟಿಗೆ ಹಾಕೊಂಡ್ಬಿಡೋಣ. ಪ್ಲೇಟಿಗೆ ನಾನು ಸ್ವಲ್ಪ ತುಪ್ಪನ ಸವರ್ಕೊಂಡ್ಬಿಟ್ಟು ಆ ನಂತರ ಮಾಡಿಟ್ಟಿರುವಂಥ ಪ್ಯೂರಿನ ಹಾಕೊಂಡ್ಬಿಡ್ತೀನಿ. ಸೊ ಈ ರೀತಿ ಪ್ಲೇಟ್ಗೆ ತುಪ್ಪನ ಸವರಿ ಪ್ಯೂರಿನ ಹಾಕೊಂಡ್ಬಿಟ್ಟು ಬಿಸಿಲಿಗೆ 3 ದಿನ ಒಣಗಿಸಿದ್ರೆ ಸಾಕು. ನೋಡ್ಕೊಳ್ಳಿ, ಸ್ವಲ್ಪ ಬಿಸಿಲು ಕಡಿಮೆ ಇದ್ದರೆ ಒಂದಿನ ಎಕ್ಸ್ಟ್ರಾ ಒಣಗಿಸಿದ್ರು ಪರವಾಗಿಲ್ಲ. ಬಟ್ ಚೆನ್ನಾಗಿ ಡ್ರೈ ಆಗಬೇಕು. ಫ್ಯಾನ್ ಕೆಳಗಡೆ ಕೂಡ ಒಣಗಿಸ್ಬೋದು ಅಂತಾರೆ. ಬಟ್ ಈ ರೀತಿ ಥಿಕ್ಕಾಗಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಹಾಗಾಗಿ ಬಿಸಿಲಿರುವಾಗಲೇ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ನಾನಿಲ್ಲಿ 2 ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ನೀವು ಅಷ್ಟು ಥಿಕ್ಕಾಗಿ ಹಾಕ್ಕೊಳ್ಬೋದು. ಇಲ್ಲ ನಿಮಗೆ ಆಮ್ ಪಾಪಡ್ ಥರ ಬೇಕಂದರೆ ಇದೇ ಪ್ಯೂರಿನ ನೀವು ಫುಲ್ ತೆಳುವಾಗಿ ಹಾಕ್ಕೊಂಡ್ರೆ ಪಾಪಡ್ ಥರ ಕೂಡ ರೆಡಿ ಆಗಿಬಿಡುತ್ತೆ. ಪಾಪಡ್ ಡ್ರೈ ಆಗೋಕ್ಕೆ ಸ್ವಲ್ಪ ಕಡಿಮೆ ಟೈಮ್ ಕೂಡ ತಗೊಳುತ್ತೆ. ಬಟ್ ಅಂಗಡಿಯಿಂದ ಸಿಗೋ ಕೆಮಿಕಲ್ಸ್ ಇರುವಂತಹ, ಕಲರ್ ಇರುವಂಥ ಜಲೀಸ್ನ ಮಕ್ಕಳಿಗೆ ಕೊಡೋಕ್ಕಿಂತ ಈ ರೀತಿ ಹೆಲ್ದಿ ಆಗಿರೋ ಜಲೀಸ್ನ ಕೊಡಿ. ಸೊ ನಾನು ಬಿಸಿಲಿಗೆ ಒಣಗಕ್ಕೆ ಇಟ್ಟಿದ್ದೆ 3 to 4 ಡೇಸ್ ಇಟ್ಟಿದ್ದೆ ನಾನು. ಅಲ್ಲಿ ನೋಡಿ ಮಧ್ಯೆ ಸ್ವಲ್ಪ ಕ್ರ್ಯಾಕ್ ಆಗಿದೆ, ಅದು ನನ್ನ ಮಗ ಮಾಡಿರೋದು. ಹಾಗೆ ಇದು ಪರ್ಫೆಕ್ಟ್ ಆಗಿದೆ, ಸ್ವಲ್ಪ ಕ್ರ್ಯಾಕ್ ಆಗಿದೆ, ಪರವಾಗಿಲ್ಲ, ಆದರೂ ಚೆನ್ನಾಗಿ ಬಂದಿದೆ ಕಟ್ ಆದಮೇಲೆ. ಸೊ ಈ ರೀತಿ ಸ್ವಲ್ಪ ಎಡ್ಜಸ್ನೆಲ್ಲ ಲೂಸ್ ಮಾಡ್ಕೊಂಡ್ಬಿಡ್ತೀನಿ. ಒಂದು ಸರ್ಕಲ್ ಲೂಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಪ್ಲೇಟ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಆ್ಯಂಡ್ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಜಲಿ. ಕಲರ್ನ ನೋಡಿ, ಹಾಗೆ ತುಂಬ ಸಾಫ್ಟ್ ಆಗಿದೆ. ಟೇಸ್ಟ್ ಅಂತೂ ಹೇಳಿದ್ನಲ್ಲ, ಅಲ್ಟಿಮೇಟ್ ಇದೆ ಗೈಸ್, ಅಲ್ಟಿಮೇಟ್. ಸೊ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ, ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಏರ್ ಟೈಟ್ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಬೇಕಾದಾಗ ತಿನ್ಕೊಳ್ಬೋದು. ಹಣ್ಣಿನ ಸೀಸನ್ ಇಲ್ಲದೆ ಇರುವಾಗಲೂ ನೀವು ಮ್ಯಾಂಗೋ ಫ್ಲೇವರ್ನ ಎಂಜಾಯ್ ಮಾಡ್ಬೋದು ಈ ರೀತಿ ಜೆಲಿ ಮುಖಾಂತರ. ಸೊ ನೋಡಿ ಸಾಫ್ಟಾಗಿ ಬಂದಿದೆ, ಶೈನಿ ಆಗಿದೆ. ಆ್ಯಂಡ್ ಎಲ್ಲ ಜೆಲಿನೂ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ.
ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ.